ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಗುಜರಾತ್ ಜಾಯಂಟ್ಸ್ ಮುಂದೆ ತನ್ನ PKL ಸೀಸನ್ 12ರ ಕೊನೆಯ ಲೀಗ್ ಸ್ಟೇಜ್ನ ಪಂದ್ಯವನ್ನು ಆಡುತ್ತೆ. ಮತ್ತು ನಿನ್ನೆಯಷ್ಟೇ ನಮ್ಮ ಬುಲ್ಸ್ ಬೆಂಗಾಲ್ ವಾರಿಯರ್ಸ್ ಅವರನ್ನು 1-0 ಆಗಿ ಸೋಲಿಸಿದ್ದು, ಹಾಗಾಗಿ ಈಗಾಗಲೇ ನಮ್ಮ ಬುಲ್ಸ್ ಇಲ್ಲಿ 90% ಟಾಪ್ 4 ಅನ್ನು ತಲುಪಿದೆ. ಇನ್ನು ಇವತ್ತೇನಾದರೂ ನಾವು ಈ ಪಂದ್ಯವನ್ನು ಕೇವಲ 1 ಅಂಕದ ಅಂತರದಿಂದ ಕೂಡ ಗೆದ್ದರೂ ನಾವಿಲ್ಲಿ ಟಾಪ್ 4 ಅಲ್ಲಿ ಫಿನಿಶ್ ಮಾಡುತ್ತೇವೆ. ಮತ್ತೆ ಈಗಾಗಲೇ ಗುಜರಾತ್ ಜಾಯಂಟ್ಸ್ ಅವರು ಪ್ಲೇ ಆಫ್ನ ರೇಸಿಂದ ಹೊರಗೆ ಬಿದ್ದಿದ್ದು, ಇವರೇನಾದರೂ ಇಲ್ಲಿ ಕ್ವಾಲಿಫೈ ಆಗಬೇಕಾದ್ರೆ ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಅನ್ನು ಬರೋಬ್ಬರಿ 60ರಿಂದ 70 ಅಂಕಗಳೊಂದು ಮಾರ್ಜಿನಿಂದ ಸೋಲಿಸಬೇಕು. ಮತ್ತು ಇದು ಅಂತೂ ನೆಕ್ಸ್ಟ್ ಇಂಪಾಸಿಬಲ್. ಮತ್ತು ಈ ಪಂದ್ಯದಲ್ಲಿ ನಮ್ಮ ಹೆಡ್ ಕೋಚ್ BC ರಮೇಶ್ ಅವರು ನಮ್ಮ ಮೇನ್ ಆಟಗಾರರಿಗೆ ರೆಸ್ಟನ್ನು ಕೊಟ್ಟು ಕೆಲವು ಯಂಗ್ ಆಟಗಾರರನ್ನು ಟ್ರೈ ಮಾಡಬಹುದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಬುಲ್ಸ್ ಮತ್ತು ಗುಜರಾತ್ ಜಾಯಂಟ್ಸ್ನ ಪಂದ್ಯದ ಪ್ರಿವ್ಯೂ ಅನ್ನು ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ನಾವು ಇನ್ನೊಂಥರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಈ ಸೀಸನಲ್ಲಿ ನಾವು ಆಲ್ರೆಡಿ ಆಗಿ 1 ಬಾರಿ ಗುಜರಾತ್ ಜಾಯಂಟ್ಸ್ ಅನ್ನು ಸೋಲಿಸಿದ್ದೇವೆ. ಮತ್ತು ಇನ್ನೊಂದು ಕಡೆಯಲ್ಲಿ ಗುಜರಾತ್ ಜಾಯಂಟ್ಸ್ ಅವರು ಲಾಸ್ಟ್ ಪಂದ್ಯದಲ್ಲಿ ಇಲ್ಲಿ ಮೊಹಮ್ಮದ್ ರೇಜಾ ಸದ್ಲೋಯಿ ಅವರಿಗೆ ಆ್ಯಂಕಲ್ ಇಂಜರಿ ಆಗಿದ್ದು, ಇದೇ ಒಂದು ಕಾರಣದಿಂದಾಗಿ ಅವರು ಇವತ್ತಿನ ಪಂದ್ಯವನ್ನು ಕೂಡ ಆಡೋದು ಡೌಟ್. ಹಾಗಾಗಿ ಇದು ಅಂತ ನಮ್ಮ ಬೆಂಗಳೂರು ಬುಲ್ಸ್ನ ಅಭಿಮಾನಿಗಳಿಗೆ ತುಂಬ ದೊಡ್ಡ ಖುಷಿಯ ವಿಷಯ. ಯಾಕೆಂದರೆ ಗುಜರಾತ್ ಮೊದಲೇ ತುಂಬಾ ಒಂದು ಕಳಪೆಯಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತಾ ಇದ್ದು, ಇನ್ನೊಂದು ಕಡೆ ಮೊಹಮ್ಮದ್ ರೇಜಾ ಸದ್ಲೋಯಿ ಅವರು ಕೂಡ ಮಿಸ್ ಆದರೆ ಇಲ್ಲಿ ಬುಲ್ಸ್ಗೆ ಗೆಲ್ಲಲು ಇನ್ನೂ ಕೂಡ ಈಸಿ ಆಗುತ್ತೆ. ಮತ್ತು ಇನ್ನೊಂದು ಕಡೆಯಲ್ಲಿ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ನ ಆಟಗಾರರು ಬೆಂಗಾಲ್ ವಾರಿಯರ್ಸ್ ಅವರ ಮುಂದೆ ತುಂಬಾ ಒಂದು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು. ಅಂದರೆ ಇಲ್ಲಿ ಅಲಿರೇಜಾ ಮಿರ್ಜಾನ್ ಅವರು ಪುನಃ ಸೂಪರ್ 10 ಅನ್ನು ಕಂಪ್ಲೀಟ್ ಮಾಡಿದ್ದು, ದೀಪಕ್ ಶಂಕರ್ ಅವರು ಕೂಡ 6 ಟ್ಯಾಕಲ್ ಪಾಯಿಂಟ್ ಅನ್ನು ಗಳಿಸಿದ್ದರು. ಇವತ್ತು ಕೂಡ ನಮ್ಮ ಡಿಫೆನ್ಸ್ ಇಲ್ಲಿ ಗುಜರಾತ್ ಜಾಯಂಟ್ಸ್ ಅವರ ಮುಂದೆ ತುಂಬಾ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಡುವ ನಿರೀಕ್ಷೆ ಇದೆ. ಆಮೇಲೆ ನಾವಿಲ್ಲಿ ಗುಜರಾತ್ ಜಾಯಂಟ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ಇವರ ಪರವಾಗಿ ರೇಡಿಂಗ್ ಅಲ್ಲಿ ಹಿಮಾಂಶು ಅವರು ಉತ್ತಮವಾಗಿ ಆಡುತ್ತಾ ಇದ್ದು, ಇವತ್ತು ನಮ್ಮ ಡಿಫೆನ್ಸ್ನ ಮೇನ್ ಗೋಲ್ ಏನಪ್ಪ ಅಂದರೆ ಅದು ಹಿಮಾಂಶು ಅವರನ್ನು ಕಟ್ಟಾಕೋದು. ನಾವು ಇವರನ್ನೇನಾದರೂ ಕಟ್ಟಾಕಿದ್ರೆ ಇವರ ರೇಡಿಂಗ್ನ ಬೆನ್ನೆಲುಬನ್ನೇ ಮುರಿದಂತೆ. ಇವತ್ತಿನ ಪಂದ್ಯಕ್ಕೆ ಕೂಡ ಇಲ್ಲಿ BC ರಮೇಶ್ ಅವರು ಅಲಿರೇಜಾ ಮಿರ್ಜಾನ್ ಅವರಿಗೆ ರೆಸ್ಟನ್ನು ಕೊಟ್ಟು ಇವರ ಬದಲಿಗೆ ಪಂಕಜ್ ಠಾಕೂರ್ ಅನ್ನು ಟ್ರೈ ಮಾಡಬಹುದು. ಮತ್ತು ಇನ್ನೊಂದು ಕಡೆಯಲ್ಲಿ ಆಕಾಶ್ ಹಿಂದೆ ಅವರಿಗೆ ಕೂಡ ರೇಡಿಂಗಲ್ಲಿ ಸ್ವಲ್ಪ ಹೆಚ್ಚು ಚಾನ್ಸ್ ಅನ್ನು ಕೊಡಬೇಕು. ಯಾಕೆಂದರೆ ಇನ್ನು ಪ್ಲೇ ಆಫ್ಸ್ನ ಪಂದ್ಯಗಳು ಬರಲಿದ್ದು, ಇಲ್ಲಿ ಆಕಾಶ್ ಹಿಂದೆ ಅವರು ಉತ್ತಮವಾಗಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ನಾವು ಪ್ಲೇ ಆಫ್ಸ್ ಅಲ್ಲಿ ಕೂಡ ಆಕಾಶ್ ಹಿಂದೆ ಅವರ ಮೇಲೆ ಬಿಲೀವ್ ಅನ್ನು ಮಾಡಬಹುದು. ಮತ್ತು ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು? ಇವತ್ತಿನ ಪಂದ್ಯವನ್ನು ನಮ್ಮ ಬುಲ್ಸ್ ಎಷ್ಟು ಒಂದು ದೊಡ್ಡ ಮಾರ್ಜಿನಿಂದ ಗೆಲ್ಲಬಹುದು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.